ಭಗವತ್ಪಾದರಲ್ಲಿ ಕುಮಾರವೆಳ್ಳಂ ಅಂತ ಅದರ ಹೆಸರು ಅಂತ ಅವರು ಹೇಳಿದ್ದು, ನಾಡಿಯವರು. 12 ಪದ್ಯಗಳು ಸುಬ್ರಹ್ಮಣ್ಯನ ಕುರಿತು ಪ್ರಾರ್ಥನೆ ಮಾಡಿದ್ದು. ಇಲ್ಲ, ಸುಬ್ರಹ್ಮಣ್ಯ ಆ ವಿಷಯದಲ್ಲಿ ಅನುಗ್ರಹ ಮಾಡಲಿಕ್ಕೆ ಇಲ್ಲವೇ ಇಲ್ಲ, ಯೋಚನೆ ಇಲ್ಲ, ನೇರ ಹಾಗೆ ಕೂತ್ಬಿಟ್ಟಿದ್ದಾನೆ. ಆಗ ಭಗವತ್ಪಾದರು ಒಂದು ತೀರ್ಮಾನ ಮಾಡಿದ್ರಂತೆ. ಏನು ಅಂದರೆ, ಮಳೆ ಬರುವ ತನಕ ನಾನು ಇಲ್ಲಿಂದ ಕದಲ್ಲಾರೆ, ನೋಡೋಣ ಅಂತ ಹೇಳಿ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಮುಂದುವರಿಸಿದರು. ಧಾರಾಕಾರವಾಗಿ ಮಳೆ ಬಿತ್ತು, ಪ್ರವಾಹ, ಎಲ್ಲಿ ನೋಡಿದರೂ ಪ್ರವಾಹ ಸುತ್ತಮುತ್ತ. ಆಗ ಭಗವತ್ಪಾದರು ತಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸಿದರು. ಆ ಜೀವನಾಡಿ ಹೇಳುತ್ತೆ, ಇಲ್ಲಿ ಕೂತ ಪ್ರತಿಯೊಬ್ಬರು ನೆನಪಿಟ್ಟುಕೊಳ್ಳಿ. ಅವ್ರು ಹೇಳ್ತಾರೆ, ಭಗವತ್ಪಾದರಲ್ಲಿ ಕಣ್ಣೀರು ಹಾಕ್ಕೊಂಡು ಪ್ರಾರ್ಥನೆ ಮಾಡಿದರು ಅಂತ ಹೇಳ್ತಾರೆ. ಜನ ಇಂಥ ಕಷ್ಟದಲ್ಲಿದ್ದಾರೆ, ನೀನು ಕೃಪೆ ಯಾಕಾದರೂ ತೋರ್ತಿಲ್ಲ ಅಂತ ಸ್ವತಃ ಕಣ್ಣೀರು ಹಾಕ್ಕೊಂಡು ಪ್ರಾರ್ಥನೆ ಮಾಡಿ. ಅಷ್ಟೇ ಅಲ್ಲ, ಇದು ಸತ್ಯ ಅಂತ ನಂಬುವವರಿಗೆ ನಾನು ಹೇಳೋದು, ನಂಬದೇ ಇದ್ದವರಿಗೆ ಏನು ಮಾಡಲಿಕ್ಕಾಗೋದಿಲ್ಲ. ಆ ಜೀವನಾಡಿ ಹೇಳುತ್ತೆ, ಆ ಕುಮಾರವೆಳ್ಳಂ ಪದ್ಯಗಳನ್ನು ಇವತ್ತು ಕೂಡ ನೀವು ಮಳೆ ಬರೋದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದನ್ನು ಹೇಳಿದ್ದೇ ಆದರೆ ಮಳೆ ಬಿದ್ದೇ ಬೀಳುತ್ತೆ ಅಂತ ಹೇಳ್ತಾರೆ. ಅಂದರೆ ಅದು ಈಗಲೂ ಇದೆ ಅಂತಾಯ್ತಲ್ಲ, ಈಗಲೂ ಇದೆ ಆ ಊರಲ್ಲಿ ನಿಂತಾಯಿತು. ಭಗವತ್ಪಾದರು ಮಾಡಿದ ಪ್ರಾರ್ಥನೆ ಸ್ವಂತಕ್ಕಲ್ಲ ನೋಡಿ. ಅಷ್ಟೇ ಅಲ್ಲ, ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿದರು. ರೋಮಾಂಚನ ಆಗೋಯ್ತು ನಮಗೆ ಅದನ್ನು ಕೇಳುವಾಗ. ಯಾಕಂದರೆ ನಮಗೆ ಪ್ರಾರ್ಥನೆಯಲ್ಲಿ ಹೇಳ್ತಾರೆ, ತ್ವದ್ವಂದನೇಶು ಸಲಿಲ ಸ್ಥಗಿತೇ ಚ ನೇತ್ರೇ ಅಂತಾರೆ ಭಗವತ್ಪಾದರು. ಏನೋ ಪಾರಾಯಣ ಮಾಡಿದ್ವಿ ಈಗ ಕಳೆದ ಬಾರಿ ಮಹಾಸನ್ನಿಧಾನಗಳವರ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ. ಏನು ಹೇಳ್ತಾರೆ ಅದರಲ್ಲಿ ಭಗವತ್ಪಾದರು? ಕಣ್ಣಲ್ಲಿ ನೀರು ತುಂಬಿ ಕಣ್ಣು ಕಾಣದಂತೆ ಮಾಡಿಬಿಡು ತಾಯೇ ಅಂತ ಕೇಳ್ತಾರೆ. ಆದರೆ ಅದು ಆನಂದದ ಕಣ್ಣೀರದು. ನಮ್ಮ ಕಣ್ಣಲ್ಲಿ ಆನಂದದ ಕಣ್ಣೀರು ಬರಬೇಕು, ಅದಕ್ಕೆ ಭಗವತ್ಪಾದರು ಕಣ್ಣೀರು ಹಾಕಬೇಕು. ಇದು ಭಗವತ್ಪಾದರು ಆ ಕಾಲದಲ್ಲಿ ದೇಶಾದ್ಯಂತ ಉದ್ದಗಲಕ್ಕೆ ಕಾಲು ನಡಿಗೆಯಿಂದ ಹೋದಲ್ಲೆಲ್ಲ ಅವರ ಕಷ್ಟವನ್ನು ದೂರ ಮಾಡೋದಕ್ಕೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕೋ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದರು. ತಿರುಚಂಬರಂ ಅಂತ ಇನ್ನೊಂದು ಕೇರಳದಲ್ಲಿ ಅವರು, ಅಲ್ಲಿ 4 ನಮ್ಮ ಸಂಪ್ರದಾಯದ ಮಠಗಳಿವೆ. ಒಂದೊಂದು ದೊಡ್ಡ ಸರೋವರ ಇದೆ, ಕೊಳ ಇದೆ, ಅದರ ಸುತ್ತ 4 ಮಠ, 4 ದಿಕ್ಕಿನಲ್ಲಿ 4 ಮಠ. ಅದು ಪದ್ಮಪಾದರು ಸ್ಥಾಪನೆ ಮಾಡಿದ್ದು. ಅದರ ಶಾಖಾ ಮಠ ಇಲ್ಲಿ 4, ಅಲ್ಲಿ ಹೇಗೆ ಮಾಡಿದ್ದಾರೋ ಅದು ಟ್ರಿಶೂರ್ನಲ್ಲಿದೆ, ಅದು ಅಲ್ಲಿ ಹೇಗೆ ಮಾಡಿದ್ದಾರೋ ಹಾಗೆ ಇಲ್ಲೂ ಕೂಡ ಅಂತ ಒಂದು ಮಾಡಿದ್ದಾರೆ. ಆದರೆ ಆ ಮಠ ಇವತ್ತು ಪರಿಪೂರ್ಣವಾಗಿ ನಷ್ಟವಾಗಿದೆ. ಭಗವತ್ಪಾದರು ಅಲ್ಲಿಗೂ ದಯಮಾಡಿಸಿದರು. ಮಹಾವಿಷ್ಣು ದೇವಸ್ಥಾನ, ಅತಿ ಪ್ರಾಚೀನವಾದ ದೇವಸ್ಥಾನ. ಆಗ ಅಲ್ಲಿ ಕುಷ್ಠರೋಗ ಜನಗಳಿಗೆಲ್ಲ ಭಗವತ್ಪಾದರ ಕಿವಿಗೆ ಬಿತ್ತು. ತಕ್ಷಣ ಭಗವತ್ಪಾದರ ಆ ಸರೋವರದಲ್ಲಿ ಒಂದು ಧನ್ವಂತರಿ ಯಂತ್ರವನ್ನು ಬರೆದು ಅದರೊಳಗೆ ಇಟ್ಟರಂತೆ. ಇಟ್ಟು ಆ ಊರಿನವ್ರಿಗೆ ಹೇಳಿದರು, ನೋಡಿ ನೀವು ಯಾರು ಕುಷ್ಠರೋಗಕ್ಕೆ ಒಳಗಾಗಿದ್ದೀರಾ, ಬನ್ನಿ ಒಂದು ಸ್ನಾನ ಮಾಡಿ ಏನಾಗುತ್ತೋ ನೋಡೋಣ. ಮಾಡಿದರು ಕೆಲವರು ವಿಶ್ವಾಸದಿಂದ, ನಂಬಿಕೆಯಿಂದ. ಕುಷ್ಠರೋಗ ಹೋಯಿತು. ಅಷ್ಟೇ ಅಲ್ಲ, ಆ ಊರಿನಿಂದಲೇ ಹೊರ ಹೋಯಿತು. ಭಗವತ್ಪಾದರು ಇನ್ನೊಂದು ಉಪಕಾರ ಮಾಡಿದರು ಅಂತ ಹೇಳ್ತಾರೆ. ಧನ್ವಂತರಿ ಅಷ್ಟಕ ಅಂತ ಒಂದು ಬರೆದರು. ಈ ಧನ್ವಂತರಿ ಅಷ್ಟಕ ಇದು ಆ ತಿರುಚಂಬರಂನಲ್ಲಿ ಭಗವತ್ಪಾದರು ಪ್ರಾರ್ಥನೆ ಮಾಡಿದ್ದು ಧನ್ವಂತರಿಯನ್ನು. ಬಂತು ಸಂದೇಹ, ಯಾಕಂದ್ರೆ ನಾವೆಲ್ಲ ಭಗವತ್ಪಾದರ ಕೃತಿಗಳು ಅಂದರೆ ಇಷ್ಟೇ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೇವೆ ನಾವು. ಹಾಗಾಗಿ ಇದೆಲ್ಲ ಹೇಳ್ತಿರ್ತಾರೆ, ಧನ್ವಂತರಿ ಅಷ್ಟಕ, ಆ ಅಷ್ಟಕ ಇಷ್ಟಕ ಅಲ್ಲ ಅಂತ ಹೇಳ್ತಿರ್ತಾರೆ ಅಂತ ಅಂದುಕೊಂಡಿದ್ದು ನಾವು. ಅದು ಯಾರೋ ನಮ್ಮಲ್ಲಿ ಕೂತವರು, ಈಗ ಅದೊಂದು ನಮಗೆಲ್ಲರಿಗೂ ಅಭ್ಯಾಸ ನೋಡಿ, ಏನೇ ಹೇಳಿದರೂ ಕೂಡ ತಕ್ಷಣ ಬಟನ್ ಒತ್ತಿಬಿಡೋದು, ಅದರಲ್ಲಿದೆಯಾ ಅಂತ ನೋಡೋದು. ಅದರಲ್ಲಿದೆ ಅಂತಂದರೆ ಅದು ಆಯಿತು, ಪ್ರೂಫ್. ಅಲ್ಲಿ ನಮ್ಮಲ್ಲಿ ಕೂತವರೊಬ್ಬ ಬಟನ್ ಒತ್ತೇ ಬಿಟ್ರು, ಧನ್ವಂತರಿ ಅಷ್ಟಕ ಅಂತ ಬಂತು. ಅಲ್ಲಿ ಯಾರು ಕೃತಿ ರಚನೆ ಮಾಡಿದ್ದು ಯಾರು ಅಂತಿಲ್ಲ, ಆದರೆ ಧನ್ವಂತರಿ ಅಷ್ಟಕ ಇದೆ. ತಕ್ಷಣ ಅವರು ಮತ್ತೆ ಕೇಳಿದರು, ನೋಡಿ ಈಗ ಒಂದು ಧನ್ವಂತರಿ ಅಷ್ಟಕ ನಮಗೆ ಕಾಣ್ತಾ ಇದೆ, ಇದೇ ಧನ್ವಂತರಿ ಅಷ್ಟಕವ ಅಥವಾ ಇನ್ನು ಬೇರೆ ಯಾವ್ದಾರು ಇದೆಯಾ ಅಂತ ಕೇಳಿದ್ರು. ಇಲ್ಲ, ಅದೇ ಅಂತಂದರು. ಅದೇ ಧನ್ವಂತರಿ ಅಷ್ಟಕ, ಅದು ಭಗವತ್ಪಾದರ ರಚನೆ. ಅದನ್ನು ಮಾಡಿದ್ದು ಸಮಸ್ತ ಸಮಾಜಕ್ಕೆ ಬಂದೊದಗಿದಂತಹ ದುರ್ಗತಿ ಇತ್ತಲ್ಲ, ಅದನ್ನು ದೂರ ಮಾಡೋದಕ್ಕೋಸ್ಕರ ಮಾಡಿದಂಥ ಸ್ತೋತ್ರ ಅದು ಅಂತಂದರು. ಹೀಗೆ ಹೇಳ್ತಾ ಹೋದರೆ ಭಗವತ್ಪಾದರ ಈ ಸ್ತುತಿಗಳಿವೆಯಲ್ಲ, ಒಂದೊಂದು ಸ್ತುತಿಯೂ ಕೂಡ ಇಂಥ ಒಂದು ಅದ್ಭುತವಾದಂತಹ ಇತಿಹಾಸವನ್ನು ಹೊಂದಿದೆ.
ಇದು ಸುಮ್ಮನೆ ಒಂದು ಕೀರ್ತಿಗೋಸ್ಕರವೋ ಇನ್ನೊಂದಕ್ಕೋಸ್ಕರವೋ ಅಥವಾ ಒಂದಷ್ಟು ಜನ ಇರಲಿ ಅಂತಲೋ ಅಥವಾ ತನಗೋಸ್ಕರವೋ ಸುತರಾಮಲ್ಲ.